ಯೋಚನೆ ಮಾಡಿ, ಭಾರತಕ್ಕೆ ಮೊಟ್ಟಮೊದಲಿಗೆ ಬಂದ ಯುರೋಪಿಯನ್ನರು ಯಾರು? ಮತ್ತೆ ಇಲ್ಲಿಂದ ಎಲ್ರೂ ಹೋದ ಮೇಲೂ ಕೊನೆಗೆ ಉಳಿದೋರು ಯಾರು? ಒಂದೇ ಉತ್ತರ, ಪೋರ್ಚುಗೀಸರು. ಇದು ಅವರ ಬರೋಬ್ಬರಿ 450 ವರ್ಷಗಳ ಕಥೆ. ಸರಿ, ಸಾಮಾನ್ಯವಾಗಿ ಕಥೆಯಂದ್ರೆ ಶುರುವಿನಿಂದ ಹೇಳ್ತಾರೆ. ಆದರೆ ನಾವು ಸ್ವಲ್ಪ ಬೇರೆ ರೀತಿ ಮಾಡೋಣ. ಈ ಕಥೆಯನ್ನ ಅದರ ಅಂತ್ಯದಿಂದ ಶುರು ಮಾಡೋಣ. ಅಂದ್ರೆ ಅವರು ಭಾರತವನ್ನ ಬಿಟ್ಟು ಹೋದ ಆ ಕ್ಷಣದಿಂದ. ಆ ವರ್ಷ 1961. ಭಾರತದ ಇತಿಹಾಸದಲ್ಲಿ ಇದೊಂದು ತುಂಬಾನೇ ಮಹತ್ವದ ವರ್ಷ. ಯಾಕೆ ಗೊತ್ತಾ? ಯಾಕಂದ್ರೆ ಇದೇ ವರ್ಷದಲ್ಲಿ ಭಾರತದಲ್ಲಿದ್ದ ಕೊನೆಯ ಯುರೋಪಿಯನ್ ಶಕ್ತಿಯನ್ನ ಅಂತಿಮವಾಗಿ ಇಲ್ಲಿಂದ ಕಳಿಸಲಾಯಿತು. ಹೌದು, ಪೋರ್ಚುಗೀಸರನ್ನ. ಭಾರತೀಯ ಸೇನೆ ನಡೆಸಿದ ಆಪರೇಷನ್ ವಿಜಯ್ ಮೂಲಕ ಗೋವಾ ಕೊನೆಗೂ ಸ್ವತಂತ್ರವಾಯಿತು. ಅದಕ್ಕೆ ನೋಡಿ, ಇವರ ಬಗ್ಗೆ ಒಂದು ಮಾತು ತುಂಬಾನೇ ಪ್ರಸಿದ್ಧವಾಗಿದೆ. ಅವರು ಮೊದಲು ಬಂದವರು ಮತ್ತು ಕೊನೆಗೆ ಹೋದವರು. ಈ ಒಂದೇ ಒಂದು ವಾಕ್ಯ ಪೋರ್ಚುಗೀಸರ ಇಡೀ ಭಾರತದ ಚರಿತ್ರೆಯನ್ನ ಹಿಡಿದಿಡುತ್ತೆ. ಹಾಗಾದ್ರೆ ಇಷ್ಟೊಂದು ದೀರ್ಘವಾದ ಅಂದ್ರೆ ಬರೋಬ್ಬರಿ 450 ವರ್ಷಗಳ ಅವರ ಕಥೆ ನಿಜಕ್ಕೂ ಶುರುವಾಗಿದ್ದು ಹೇಗೆ? ಬನ್ನಿ ನೋಡೋಣ. ಸರಿ, ಈಗ ನಾವು ಟೈಮ್ ಟ್ರಾವೆಲ್ ಮಾಡಿ ಕಥೆಯ ಆರಂಭಕ್ಕೆ ಹೋಗೋಣ. ಅಂದ್ರೆ ಭಾರತಕ್ಕೆ ಒಂದು ಹೊಸ ಸಮುದ್ರ ಮಾರ್ಗವನ್ನೇ ಹುಡುಕೊಂಡು ಹೊರತಿದ್ದ ಆ ಕಾಲಕ್ಕೆ. ಪೋರ್ಚುಗೀಸರ ಈ ದೊಡ್ಡ ಕಥೆಯನ್ನ ನಾವು 3 ಪ್ರಮುಖ ಘಟ್ಟಗಳಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಮೊದಲನೇದು 1498, ವಾಸ್ಕೋಡೆಗಾಮ ಸಮುದ್ರದ ದಾರಿಯಲ್ಲಿ ಭಾರತಕ್ಕೆ ಕಾಲಿಟ್ಟಿದ್ದು. ಎರಡನೇದು 1510, ಅವರು ಗೋವಾವನ್ನ ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು. ಮತ್ತು ಕೊನೆಯದಾಗಿ 1961, ಅವರ ಆ 450 ವರ್ಷಗಳ ಆಳ್ವಿಕೆ ಕೊನೆಗೊಂಡಿದ್ದು. ಅಸಲಿಗೆ ಇದೆಲ್ಲ ಶುರುವಾಗಿದ್ದೇ ಒಂದು ಹುಡುಕಾಟದಿಂದ, ಒಂದು ಹೊಸ ಸಮುದ್ರ ಮಾರ್ಗದ ಹುಡುಕಾಟ. ಯಾಕಂದ್ರೆ ಯುರೋಪ್ ಮತ್ತು ಭಾರತದ ಮಧ್ಯೆ ವ್ಯಾಪಾರವನ್ನ ಮತ್ತೆ ಶುರು ಮಾಡಕ್ಕೆ ಒಂದು ನೇರವಾದ, ಸೇಫ್ ಆದ ದಾರಿ ಬೇಕೇ ಬೇಕಾಗಿತ್ತು. ಆ ದಾರಿಯನ್ನ ಕಂಡುಹಿಡಿದಿದ್ದೇ ವಾಸ್ಕೋಡಗಾಮ. 1498ರಲ್ಲಿ ಅವರು ಯುರೋಪ್ನಿಂದ ಭಾರತಕ್ಕೆ ಒಂದು ಡೈರೆಕ್ಟ್ ಸೀ ರೂಟ್ ಕಂಡುಹಿಡಿದ್ರು. ಇದ್ರ ಪರಿಣಾಮ ಏನಾಯ್ತು ಗೊತ್ತಾ? ಇದು ಬರೀ ವ್ಯಾಪಾರವನ್ನಷ್ಟೇ ಮತ್ತೆ ಶುರು ಮಾಡಲಿಲ್ಲ, ಬದಲಿಗೆ ಒಂದು ಹೊಸ ಯುಗದ ಯುರೋಪಿಯನ್ನರ ಆಗಮನಕ್ಕೆ ಮುನ್ನುಡಿ ಬರೀತು. ಅರೆ, ವ್ಯಾಪಾರ ಮಾಡೋಕೆ ಅಂತ ಬಂದೋರು ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದ್ರು? ಇದೊಂದು ದೊಡ್ಡ ಪ್ರಶ್ನೆಯಲ್ವಾ? ಬನ್ನಿ ಅವರ ಪಯಣದ ಮುಂದಿನ ಹಂತವನ್ನ ನೋಡೋಣ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪನೆ ಆಗೋಕೆ ಮುಖ್ಯವಾಗಿ 2 ಕಾರಣಕರ್ತರು. ಒಬ್ಬರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಇವರೊಬ್ಬ ಅದ್ಭುತ ಸ್ಟ್ರಾಟಜಿಸ್ಟ್. ಇನ್ನೊಬ್ಬರು ಅಲ್ಫೋನ್ಸೋ ಡಿ ಅಲ್ಬುಕರ್ಕ್, ಇವರೇ ನಿಜವಾದ ಎಂಪೈರ್ ಬಿಲ್ಡರ್. ಮೊದಲ ಗವರ್ನರ್ ಆಗಿದ್ದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಹತ್ರ ಒಂದು ತುಂಬನೇ ಯುನೀಕ್ ಆದ ಸ್ಟ್ರಾಟಜಿ ಇತ್ತು. ಅದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ಅಂದ್ರೆ ನೀಲಿ ನೀರಿನ ನೀತಿ. ಇದರ ಐಡಿಯಾ ಸಿಂಪಲ್ ಆಗಿತ್ತು. ಭೂಮಿ ಮೇಲೆ ದೊಡ್ಡ ದೊಡ್ಡ ರಾಜ್ಯಗಳನ್ನ ಗೆಲ್ಲೋ ಬದಲು ಸಮುದ್ರದ ಮೇಲೆ, ಅಂದ್ರೆ ವ್ಯಾಪಾರದ ದಾರಿಗಳ ಮೇಲೆ ಪೂರ್ತಿ ಕಂಟ್ರೋಲ್ ಸಾಧಿಸೋದು. ಆ ಕಾಲಕ್ಕೆ ಇದೊಂದು ರೆವಲ್ಯೂಷನರಿ ಐಡಿಯಾ ಆಗಿತ್ತು. ಆದ್ರೆ ಅವರ ನಂತರ ಬಂದ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಅವರ ಆಲೋಚನೆನೇ ಬೇರೆ ಇತ್ತು. ಅವರ ಕನಸುಗಳು ಇನ್ನೂ ದೊಡ್ಡದಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೆಯೋದೇ ಇವ್ರನ್ನ. ಅವರು ಅಲ್ಮೇಡಾರ ಬ್ಲೂ ವಾಟರ್ ಪಾಲಿಸಿಯನ್ನ ಪಕ್ಕಕ್ಕಿಟ್ಟು ಭೂಮಿ ಮೇಲೆ ಪ್ರಮುಖ ಜಾಗಗಳನ್ನ ಗೆಲ್ಲಬೇಕು ಅಂತ ಹೊರಟ್ರು. ಅವರ ಮುಖ್ಯ ಟಾರ್ಗೆಟ್ ಆಗಿದ್ದು ಗೋವಾ ಬಂದರು. ಅಂದುಕೊಂಡ ಹಾಗೆ 1510ರಲ್ಲಿ ಅಲ್ಬುಕರ್ಕ್ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನ ವಶಪಡಿಸಿಕೊಂಡೇ ಬಿಟ್ರು. ಇದು ಭಾರತದಲ್ಲಿ ಪೋರ್ಚುಗೀಸರಿಗೆ ಒಂದು ಪರ್ಮನೆಂಟ್ ಬೇಸ್ ಸಿಕ್ಕ ಹಾಗೆ ಆಯಿತು. ಇದೊಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸರಿ, ಈಗ ಕಥೆ ಮತ್ತೆ ನಾವೆಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಬಂತು. ಸುಮಾರು 4 ಶತಮಾನಗಳ ನಂತರ, ಅಂದ್ರೆ 1961ನಲ್ಲಿ ಏನಾಯ್ತು ನೋಡೋಣ ಬನ್ನಿ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಬರೋಬ್ಬರಿ 450 ವರ್ಷಗಳಿಗೂ ಹೆಚ್ಚು ಕಾಲ ಗೋವಾ ಪೋರ್ಚುಗೀಸರ ಕಂಟ್ರೋಲ್ನಲ್ಲೇ ಇತ್ತು. ಯೋಚನೆ ಮಾಡಿ, ಅದೆಷ್ಟು ದೀರ್ಘವಾದ ಅವಧಿ ಅಲ್ವಾ? ನೋಡಿ, ಈ ಸ್ಲೈಡ್ ಕತೆ ಆರಂಭ ಮತ್ತು ಅಂತ್ಯವನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. 1510ರಲ್ಲಿ ಅಲ್ಬುಕರ್ಕ್ ಗೋವಾವನ್ನ ಗೆದ್ದು ಪೋರ್ಚುಗೀಸ್ ಧ್ವಜ ಹಾರಿಸಿದ. ಸರಿಯಾಗಿ 451 ವರ್ಷಗಳ ನಂತರ 1961ರಲ್ಲಿ ಅದೇ ಗೋವಾದಲ್ಲಿ ಭಾರತೀಯ ಸೇನೆ ನಮ್ಮ ತ್ರಿವರ್ಣ ಧ್ವಜವನ್ನ ಹಾರಿಸಿ ಅವರ ಆಳ್ವಿಕೆಗೆ ಫುಲ್ ಸ್ಟಾಪ್ ಇಟ್ಟಿತು. ಎಷ್ಟೇ ಮಾತುಕತೆ ಸಂಧಾನ ಮಾಡಿದ್ರೂ ಪೋರ್ಚುಗೀಸರು ಒಪ್ಪಲಿಲ್ಲ. ಕೊನೆಗೆ 1961ರಲ್ಲಿ ಭಾರತ ಸರ್ಕಾರ ಮಿಲಿಟರಿ ಆಕ್ಷನ್ ತಗೋಬೇಕಾಯಿತು. ನಮ್ಮ ಸೇನೆ ಗೋವಾಕ್ ನುಗ್ಗಿ ಅದನ್ನು ತನ್ನ ಕಂಟ್ರೋಲ್ಗೆ ತಗೊಂಡು ಕೊನೆಗೂ ಪೋರ್ಚುಗೀಸ್ ಆಳ್ವಿಕೆಗೆ ಅಂತ್ಯ ಆಡಿತು. ಹೀಗೆ ಇಡೀ ಕಥೆಯನ್ನ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಅದು ಮೊದಲು ಬಂದವರು ಕೊನೆಗೆ ಹೋದವರು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಗೊತ್ತಾಗೋದೇನು? ನೋಡಿ,
ಪೋರ್ಚುಗೀಸರು ಭಾರತದಲ್ಲಿ ಯುರೋಪಿಯನ್ ವಸಾಹತುಶಾಹಿ ಅನ್ನೋ ಒಂದು ಅಧ್ಯಾಯವನ್ನ ಶುರು ಮಾಡಿದ್ರು. ವಿಪರ್ಯಾಸ ಅಂದ್ರೆ ಅವರೇ ಆ ಅಧ್ಯಾಯಕ್ಕೆ ಕೊನೆಯ ಫುಲ್ ಸ್ಟಾಪ್ ಇಟ್ಟವರು ಕೂಡ ಆದ್ರು. ಕಥೆ ಇಲ್ಲಿಗೇ ಮುಗೀತು ನಿಜ. ಆದ್ರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಬರೋಬ್ಬರಿ 450 ವರ್ಷಗಳ ಕಾಲದ ಆಳ್ವಿಕೆ ಒಂದು ಜಾಗದ ಸಂಸ್ಕೃತಿ, ಭಾಷೆ ಮತ್ತು ಅಲ್ಲಿನ ಜನರ ಮೇಲೆ ಎಂಥ ಆಳವಾದ ಅಳಿಸಲಾಗದ ಗುರುತನ್ನ ಬಿಟ್ಟು ಹೋಗಿರಬಹುದು? ಯೋಚಿಸ್ಬೇಕಾದ ವಿಷಯ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.